ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ತುಂಬ ಒಳ್ಳೊಳ್ಳೆ ಕಮೆಂಟ್ ಕೂಡ ಮಾಡ್ತಿದ್ದೀರಾ. ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇದ್ರೇ ಎಷ್ಟೇ ಕೆಲಸ ಇದ್ರೂ ಕೂಡ ಒಂದು ವೀಡಿಯೋ ಮಾಡಾಕಬೇಕು ಅನ್ನೋ ಖುಷಿಯಾಗುತ್ತೆ. ತುಂಬಾ ಕೆಲಸ ಇದೆ, ತುಂಬ ಕೆಲಸ ಇದ್ರೂ ಕೂಡ ಮಧ್ಯೆ ಒಂದು ಹೊಸ ಡಿಸೈನ್ ಸ್ಟಿಚ್ ಮಾಡಿದಾಗ ಒಂದು ಸಣ್ಣ ಪುಟ್ಟ ವೀಡಿಯೋನ ಮಾಡ್ಕೊಂಡು ಹಾಕ್ತಿದ್ದೀನಿ. ಇದು ಕೂಡ ಹೊಸ ಡಿಸೈನ್ ಸ್ಟಿಚ್ ಮಾಡಿದ್ದೆ. ಬ್ಯಾಕು ಕ್ಲೋತ್ ನೆಕ್ಕಲ್ಲಿ ಒಂದು ಬುಟ್ಟ ಇರಲಿ ಅಂತ ಹೇಳಿದ್ರು, ಬ್ಯಾಕು ಕ್ಲೋತ್ ನೆಕ್ಕಲ್ಲಿ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸಿಗೆ ಲೈನ್ ಮಾತ್ರ ಹಾಕಿದ್ದೀನಿ, ಬಾರ್ಡ್ರ್ ಮೇಲೆ ಸ್ವಲ್ಪ ಒಂದು ಲೈನ್ ಮಾತ್ರ ಹಾಕಿದ್ದೀನಿ. ಐ ಬಫ್ನ ಕೊಟ್ಟಿದ್ದೀನಿ. ಮುಂದೆ ನಾರ್ಮಲ್ ನೆಕ್ಕು, ಹಿಂದೆ ಕ್ಲೋತ್ ನೆಕ್ಕಲ್ಲಿ ಸ್ಟಿಚ್ ಮಾಡಿದ್ದೀನಿ. ಕಸ್ಟಮರೇ ಅದೇ ರೀತಿ ಚಾಯ್ಸ್ ಮಾಡಿದ್ರು, ಈ ರೀತಿ ಬೇಕು ಅಂತ ಕೇಳಿದ್ರು, ಆ ರೀತಿಯಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ. ಕಸ್ಟಮರ್ ತುಂಬಾ ಇಷ್ಟಪಟ್ಟರು. ಇದು ಕೂಡ ಅಷ್ಟೇ, ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂತ ಹೇಳಿದರು. ಅವ್ರು ಹೇಳಿರುವಂಥ ಅಮೌಂಟಿಗೆ ವರ್ಕ್ ಮಾಡಿ ಕುಚ್ಚು ಕೂಡ ಕಟ್ಟಿದ್ದೀನಿ. ತುಂಬ ಅಂದರೆ ತುಂಬಾ ಇಷ್ಟಪಟ್ಟರು ಈ ಕಸ್ಟಮರ್ ಕೂಡ. ತುಂಬ ಜನ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ, ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಅಂತ ಹೇಳ್ತಿರ್ತೀರಾ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ಹೊಸ ಡಿಸೈನ್ ಸ್ಟಿಚ್ ಮಾಡಿದ್ರೆ ಮಾತ್ರ ವೀಡಿಯೋ ಮಾಡಾಕ್ತೀನಿ. ಹಳೆ ಡಿಸೈನ್ಗಳನ್ನೇ ಮಾಡಿದ್ರೆ, ಅದೇ ಕೆಲಸ ಮಾಡಿದ್ರೆ, ಪದೇ ಅದೇ ಡಿಸೈನ್ ತೋರಿಸಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಹಾಗಾಗಿ ನಾನು ಹೊಸ್ದಾಗಿ ಏನಾದರೂ ಮಾಡಿದ್ರೆ ಮಾತ್ರ ಆ ಡಿಸೈನ್ಸ್ನ ವೀಡಿಯೋ ಮಾಡಿ ಹಾಕ್ತೀನಿ. ಹಳೆ ಡಿಸೈನ್ಸ್ ಎಲ್ಲ ಪದೇ ಮಾಡಿದ್ರೆ ಕಟ್ ವರ್ಕ್ ಎಲ್ಲ ತುಂಬಾ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಈಗ ಎಲ್ಲ ಕಡೆಯೂ ಹಬ್ಬ ಇರೋದ್ರಿಂದ ತುಂಬ ಅಂದರೆ ತುಂಬಾ ಕೆಲಸ ಇದೆ. ಅದೇ ಕಟ್ ವರ್ಕು, ಒಬ್ರಿಗೆ ಏನು ಸ್ಟಿಚ್ ಮಾಡಿದ್ದೀನಿ ಆ ಬ್ಲೌಸ್ನ ನೋಡಿದ್ರೆ ಅದೇ ಸೇಮ್ ಡಿಸೈನ್ ಮಾಡಿಕೊಡಿ ನಮಗೆ. ವರ್ಕು ಕೂಡ ಅಷ್ಟೇ, ಏನಾದ್ರು ಯಾವ್ದಾದ್ರು ಒಂದು ಬ್ಲೌಸ್ನ ತೋರಿಸಿದ್ರೆ ಚೆನ್ನಾಗಿದೆ ಈ ಬ್ಲೌಸ್ ಡಿಸೈನ್ನೇ ಮಾಡಿಬಿಡಿ. ಪ್ಯಾಚ್ ವರ್ಕ್ ಆದರೂ ಅಷ್ಟೇ, ಕಟ್ ವರ್ಕ್ ಆದರೂ ಅಷ್ಟೇ, ವರ್ಕ್ ಬ್ಲೌಸ್ ಆದರೂ ಅಷ್ಟೇ, ತುಂಬ ಅದೇ ಡಿಸೈನ್ನ ಮಾಡಿಕೊಟ್ಟೆ. ಹಾಗಾಗಿ ನಾನು ಯಾವುದನ್ನು ಕೂಡ ವೀಡಿಯೋ ಮಾಡ್ಕೊಳ್ಳಿಲ್ಲ. ಕಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ನೂ ಕೂಡ ಹಾಕಿ ಅಂತ ಹೇಳ್ತಿದ್ದೀರಾ. ಸದ್ಯಕ್ಕೆ ನನಗೆ ಫ್ರೀ ಇಲ್ಲ, ಮುಂದೆ ಸಾಧ್ಯ ಆದರೆ ವೀಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ಇದು ಕೂಡ ಕಸ್ಟಮರ್ದೇ ಚಾಯ್ಸ್ ಆಗಿತ್ತು, ಅವ್ರು ಈ ರೀತಿ ಡಿಸೈನ್ ಇರಲಿ ಅಂತ ಹೇಳಿದ್ರು. ಅವ್ರು ಹೇಳಿರೋ ರೀತಿಯೇ ಡಿಸೈನ್ ಮಾಡಿದ್ದೀನಿ. ಫ್ರಂಟು ಕೂಡ ಡಿಸೈನ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂತು. ಈ ಫ್ರಂಟ್ ಡಿಸೈನ್ ಅಂತೂ ತುಂಬ ಬ್ಲೌಸ್ಗೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ತುಂಬ ಜನ ಸ್ಟಿಚ್ ಮಾಡಿಸ್ಕೊತಿದ್ದಾರೆ. ಅದರದ್ದು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕಿದ್ದೀನಿ, ಬೇಕು ಅಂದರೆ ಒಂದ್ಸಲ ಚೆಕ್ ಮಾಡಿ. ಆದಷ್ಟು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಫ್ರೀ ಮಾಡಿಕೊಂಡು ಸಣ್ಣ ಪುಟ್ಟ ವೀಡಿಯೋನ ಮಾಡಾಕಿದ್ದೀನಿ. ಎಲ್ಲ ವೀಡಿಯೋಸ್ನ ನೋಡಿ ಕಲ್ತ್ಕೋಬೇಕು ಅಂದಿರೋರು ಸಣ್ಣ ಪುಟ್ಟ ಐಡಿಯಾ ಅಂತೂ ಸಿಗುತ್ತೆ. ಸ್ವಲ್ಪ ಟಚ್ ಇದ್ದು ನಮಗೆ ಈ ರೀತಿ ಡಿಸೈನ್ ಬ್ಲೌಸ್ ಬರಲ್ಲ ಅನ್ನೋರು ಆದಷ್ಟು ನನ್ನ ವೀಡಿಯೋಸ್ನೆಲ್ಲ ನೋಡಿದ್ರೆ ನಿಮಗೂ ಕೂಡ ಐಡಿಯಾ ಬರುತ್ತೆ. ಒಂದು ಸಣ್ಣ ಪುಟ್ಟ ಐಡಿಯಾ ಅಂತೂ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಒಬ್ಬರು ಕಟ್ಟಿಂಗ್ ಒಂದು ರೀತಿ ಇರುತ್ತೆ, ಒಬ್ಬರು ಸ್ಟಿಚಿಂಗ್ ಒಂದು ರೀತಿ ಇರುತ್ತೆ. ಒಂದು ವಿಡಿಯೋನ ನೋಡಿದಾಗ ಆದಷ್ಟು ಕಲಿಯುವಂಥದ್ದು ತುಂಬಾ ಇರುತ್ತೆ ಅಂತ ಹೇಳ್ಬೋದು. ನಾವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡೋದನ್ನು ಕೂಡ ಕಸ್ಟಮರ್ ಕೆಲವೊಂದು ಐಡಿಯಾ ಕೊಟ್ಟಾಗ ನಮಗೂ ಸರಿ ಅನಿಸುತ್ತೆ. ನೋಡಿ ಈ ರೀತಿ ಹೇಳಿದಾಗ ಪರವಾಗಿಲ್ವೇ, ಕಸ್ಟಮರ್ ಐಡಿಯಾ ಚೆನ್ನಾಗಿದೆ, ನಾವು ಆ ರೀತಿ ಮಾಡ್ಬೋದಿತ್ತು ಅಂತ ನಮಗೂ ಅನಿಸೋವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಹೇಳ್ತೀನಿ, ಎಷ್ಟೇ ಕಲಿತ್ರೂ ಕೂಡ ನಾವು ಮುಂದೆ ಕಲಿಯುವಂಥದ್ದು ತುಂಬಾ ಇರುತ್ತೆ. ಯಾವುದೇ ಆದರೂ ಅಷ್ಟೇ, ಯಾವುದೇ ಕೆಲಸದಲ್ಲಾದರೂ ಕೂಡ ನಮಗೆಲ್ಲ ಚೆನ್ನಾಗಿ ಗೊತ್ತು ಅಂತ ಅಂದ್ಕೊಳ್ಳೋದಲ್ಲ. ಬೇರೆಯವ್ರನ್ನ ನೋಡಿ ಕಲಿಯುವಂಥದ್ದು ತುಂಬಾ ಇರುತ್ತೆ, ಬೇರೆಯವ್ರ ವೀಡಿಯೋಸ್ ನೋಡಿ ಕಲಿಯುವಂಥದ್ದು ತುಂಬ ಇರುತ್ತೆ. ಹಾಗಾಗಿ ನಾನು ಕೂಡ ಸಣ್ಣ ಪುಟ್ಟದನ್ನು ಬೇರೆಯವ್ರನ್ನ ನೋಡಿದಾಗಲೇ ಅದನ್ನು ಸರಿ ಮಾಡಿಕೊಂಡು ಕೆಲಸನ ಮಾಡ್ತೀನಿ. ನೀವು ಕೂಡ ವೀಡಿಯೋಸ್ನ ನೋಡಿ ಸರಿ ಮಾಡಿಕೊಂಡು ಕೆಲಸ ಮಾಡ್ಬೋದು. ಯಾರೆಲ್ಲ ಟೈಲರಿಂಗ್ ಕಲಿತಿದ್ದೀರಾ ಪೂರ್ತಿಯಾಗಿ ವಿಡಿಯೋನ ನೋಡಿ, ನಿಮಗೂ ಕೂಡ ಒಂದಷ್ಟು ಡಿಸೈನ್ಸ್ ಎಲ್ಲ ಐಡಿಯಾ ಬರುತ್ತೆ, ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು ನಾವು ಅಂತ. ಇವಾಗ ಎರಡು ಏನು ತೋರಿಸ್ತಿದ್ದೀನಿ ಎರಡೂ ಕೂಡ ಒಂದೇ ಕಸ್ಟಮರ್ದು. ಅವರೇ ಡಿಸೈನ್ ಚಾಯ್ಸ್ ಮಾಡಿ ಕಳಿಸ್ಕೊಟ್ಟಿದ್ರು, ಈ ರೀತಿ ಇರಲಿ ಅಂತ. ಅವ್ರು ಕಳಿಸ್ಕೊಡೋ ರೀತಿಯೇ ನಾನಿವಾಗ ಕಟ್ ವರ್ಕ್ ಮಾಡಿ ಬ್ಯಾಕು ಈ ರೀತಿ ಶೇಪ್ನ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಕಸ್ಟಮರ್ದೇ ಚಾಯ್ಸ್ ಆಗಿತ್ತು. ಕಸ್ಟಮರ್ ಚಾಯ್ಸು ಇದ್ರೂ ಕೂಡ ಮಾಡ್ಬೋದು, ಇಲ್ಲಾಂದರೆ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು ಅನ್ನೋದು. ಹಾಗಾಗಿ ಹೇಳ್ತಿದ್ದೀನಿ, ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ. ಯಾರೆಲ್ಲ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಮತ್ತು ನಾವೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋಂಥ ಕಸ್ಟಮರ್ ಕೂಡ ಅಷ್ಟೇ, ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ಎಲ್ಲ ಬ್ಲೌಸ್ ಡಿಸೈನ್ಸು ನೋಡಿದ್ರೆ ಆ ಸೀರೆ ಬ್ಲೌಸಿಗೆ ನಾವು ಈ ರೀತಿ ಸ್ಟಿಚ್ ಮಾಡಿಸ್ಕೋಬೋದು ಅನ್ನೋ ಐಡಿಯಾ ಕೂಡ ಬರುತ್ತೆ. ತುಂಬ ಹೆಣ್ಮಕ್ಳು ಸರ್ಚ್ ಮಾಡ್ತಿರ್ತೀರ, ತುಂಬ ಹೆಣ್ಮಕ್ಳು ಇತ್ತೀಚೆಗೆ ಅವರೇನೆ ಎಲ್ಲದನ್ನು ಕೂಡ ಸರ್ಚ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಮಾಡಿಕೊಂಡು ಇದೇ ಡಿಸೈನ್ ಬೇಕು ಅಂತ ತೊಗೊಂಡು ಬಂದು ಕೊಡ್ತಾರೆ. ಹಾಗಾಗಿ ಯಾವುದೇ ವಿಡಿಯೋನ ನೋಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರು ಈ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು, ಈ ರೀತಿ ಮದುವೆ ಇದೆ, ಫಂಕ್ಷನ್ ಇದೆ ಅಂತ ಹೇಳಿದಾಗ ಆದಷ್ಟು ನಮ್ಮ ವೀಡಿಯೋಸ್ನೆಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲದರಲ್ಲೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಜನ ಫೋನ್ ಮಾಡಿ ಕೂಡ ಕೇಳ್ತಿದ್ದೀರಾ. ಆದಷ್ಟು ನಿಮಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಚೆನ್ನಾಗಿ ಸ್ಟಿಚ್ ಮಾಡಿರೋ ಬ್ಲೌಸ್ಗಳನ್ನೆಲ್ಲ ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಕೂಡ ಮಾಡ್ತೀನಿ. ನನಗಂತೂ ಎಲ್ಲ ಡಿಸೈನ್ಸು ಇಷ್ಟ ಆಯಿತು ಅನ್ನೋದನ್ನು ಮಾತ್ರ ನಿಮಗೆ ನಾನು ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡೋದು. ಆದಷ್ಟು ಎಲ್ಲದನ್ನು ಕೂಡ ಚೆನ್ನಾಗಿಯೇ ಸ್ಟಿಚ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನನ್ನ ಹತ್ರ ಬರುವಂಥ ಕಸ್ಟಮರ್ ಎಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ತಿರ್ತೀರ. ವೀಡಿಯೋದಲ್ಲಿ ನೋಡಿದರೂ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ, ಫಿನಿಶಿಂಗ್ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ, ನಿಮ್ಮ ಐಡಿಯಾ ಚೆನ್ನಾಗಿದೆ, ಈ ರೀತಿಯಾಗಿ ಹೇಳ್ತಿರ್ತೀರ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ.
ಎಲ್ಲ ಡಿಸೈನ್ಸು ಇಷ್ಟ ಆಗಿದ್ರೆ ನೀವು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಎಲ್ಲಿ ಬೇಕು ಅಲ್ಲೂ ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲಾಂದರೆ ಕೊರಿಯರ್ ಮಾಡಿದ್ರೆ ನಾನು ಕೂಡ ಸ್ಟಿಚ್ ಮಾಡಿಕೊಡ್ತೀನಿ. ಯೂಟ್ಯೂಬ್ ಚಾನಲಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ, ಬೇಕು ಅನ್ನೋಗಿದ್ರೆ ಫೋನ್ ಮಾಡಿ ಕೊರಿಯರ್ ಮಾಡಿದ್ರೆ ನಾನು ಕೂಡ ಸ್ಟಿಚ್ ಮಾಡಿಕೊಡ್ತೀನಿ. ತುಂಬ ಜನ ಕೊರಿಯರ್ ಮಾಡ್ತಿದ್ದೀರಾ, ತುಂಬ ಜನ ಬೇರೆ ಕಡೆಯಿಂದ ಬಂದು ಉಟ್ಕೊಂಡು ಬಂದು ಕೂಡ ಕೊಡ್ತಿದ್ದೀರಿ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದಿಬ್ಬರು 3 ಜನದ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅರ್ಜೆಂಟಲ್ಲೇ ಸ್ಟಿಚ್ ಮಾಡಿಕೊಟ್ಟೆ. ಇನ್ನೂ ಒಂದಿಬ್ಬರದ್ದಿದೆ, ಸಾಧ್ಯ ಆದರೆ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ರೆ ಅದನ್ನು ವಿಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ಈ ಕಸ್ಟಮರ್ ಕೂಡ ಅಷ್ಟೇ ಈ ರೀತಿ ಇರಲಿ ಅಂತ ಹೇಳಿದ್ರು, ಆ ರೀತಿಯಾಗಿ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.